Hello ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವೀಕ್ ಏನೂ ಅಷ್ಟೊಂದು ಕಂಟೆಂಟ್ ಪೋಸ್ಟ್ ಮಾಡಲಿಲ್ಲ, ಯಾಕಂದರೆ ಬ್ಯುಸಿ ಇದೆ. ಒಂದು ಸ್ವಲ್ಪ ಕಾಲೇಜ್ ಸ್ಟಾರ್ಟ್ ಆಯಿತು. ಲಾಸ್ಟ್ ವೀಕಿಂದ ಈ ಸೆಮಿಸ್ಟರ್ ಸ್ಟಾರ್ಟ್ ಆಯಿತು. ಸೊ ಈ ಸೆಮಿಸ್ಟರಲ್ಲಿ ನಾನು 3 ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಇಲ್ಲೇನಂದರೆ ನೀವು ಎಷ್ಟು ಸಬ್ಜೆಕ್ಟ್ ತೊಗೊತೀರೋ ಅಷ್ಟು ದಿನ ಕಾಲೇಜ್ ಇರುತ್ತೆ. ಸೊ ನಾನು ಮೂರು ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಸೊ 2 ಸಬ್ಜೆಕ್ಟ್ಸ್ ಒಂದೇ ದಿನ ಇರುತ್ತೆ. ಸೊ ಅದಕ್ಕೆ ಒಂದಿನ ವೆಡ್ನಸ್ಡೇ ಆ್ಯಂಡ್ ಥರ್ಸ್ಡೇ ಇದೆ. ಒಂದು ಕ್ಲಾಸ್ ಬಂದು 2 ಇಂದ 3 hours ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಸಬ್ಜೆಕ್ಟ್ ಆ್ಯಂಡ್ ಕೋರ್ಸ್ ನೀವು ಯಾವ್ದು ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ಲಾಸಸ್ ಎಲ್ಲ. ಸೊ ನನಗೆ ಬಂದು 2 hours 3 hours ಮ್ಯಾಕ್ಸಿಮಮ್ ಅಷ್ಟೇ ಕ್ಲಾಸಸ್. ಒಂದು ಕ್ಲಾಸ್ ಬಂದು ಸೊ ನನಗೆ ವೆಡ್ನಸ್ಡೇ ಮತ್ತು ಥರ್ಸ್ಡೇ ಇದೆ, 2 days ಇದೆ. ಸೊ 2 days ಫುಲ್ಲು ಟೆನ್ಷನ್, ಯಾಕಂದರೆ ಬೆಳಿಗ್ಗೆ 6 ಗಂಟೆಗೆ ಬಿಟ್ಟರೆ ನಾನು ನೈಟ್ 9 ಗಂಟೆಗೆ ಬರೋದು ಮನೆಗೆ. ಸುಸ್ತಾಗ್ಬಿಟ್ಟಿರ್ತೀನಿ, ಏನು ಅಡುಗೆನೂ ಮಾಡ್ಕೊಂಡಿರಲ್ಲ. ಒಂದೊಂದು ಸತಿ ಏನೋ ನಮ್ಮ ಟೊಮೆಟೊ ಗೊಜ್ಜು ಕಳಿಸಿದ್ದಾರೆ, ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಅದು ಟೊಮೆಟೊ ಗೊಜ್ಜು ತಿನ್ನೋದು, ಅದೇ ಮಾಡ್ತಾಯಿದ್ದೀನಿ. ಎವ್ರಿ ವೀಕು ಅಸೈನ್ಮೆಂಟ್ಸು ಟೆಸ್ಟು ಎಲ್ಲ ಇರುತ್ತೆ. ಸೊ ಲಾಗಿನ್ ಐ ಡಿ ಕೊಟ್ಟಿರ್ತಾರೆ, ಆ ಲಾಗಿನ್ ಐ ಡಿಯಲ್ಲಿ ಲಾಗಿನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಅದಾದಮೇಲೆ ನಮಗೆ ಅಸೈನ್ಮೆಂಟ್ಸ್ ಏನಿದೆ ಈ ವೀಕ್ ಅಂತ, ವೀಕ್ 1 ಅಂತ ಈ ವೀಕ್ ಏನಿದೆ ಅಂತ ತೋರಿಸುತ್ತೆ. ಸೊ ಈ ವೀಕು ನನಗೆ ಒಂದು ಇಂಟ್ರೊಡಕ್ಷನ್ ಥರ ಕೊಟ್ಟಿದ್ರು. ಸೊ ಇಂಟ್ರೊಡಕ್ಷನ್ ನಾನು ಪೋಸ್ಟ್ ಮಾಡಬೇಕಾಯ್ತು. ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೆ. ಅದಾದಮೇಲೆ ಡಿಸ್ಕಷನ್ ಇತ್ತು, ಆಲ್ರೆಡಿ ಡಿಸ್ಕಷನ್ ಪೋಸ್ಟ್ ಮಾಡಿದ್ದೀನಿ. ಈಗ ಅಸೈನ್ಮೆಂಟ್ ಮಾಡಬೇಕು, ಅಸೈನ್ಮೆಂಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. 3 ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಈ ಸಬ್ಜೆಕ್ಟ್ ಅಂದರೆ 3 ಸಬ್ಜೆಕ್ಟ್ ಯಾವುದ್ಯಾವುದಂದರೆ ಡೇಟಾ ವಿಜುವಲೈಸೇಷನು, ಸೆಕ್ಯೂರಿಂಗ್ ಆಪ್ರೇಟಿಂಗ್ ಸಿಸ್ಟಮು ಮತ್ತು ಸಾಫ್ಟ್ವೇರ್ ಟೆಸ್ಟಿಂಗ್ ಆ್ಯಂಡ್ ಕ್ವಾಲಿಟಿ ಅದನ್ನು ತೊಗೊಂಡಿದ್ದೀನಿ. ಸೊ ಫಸ್ಟ್ ಕ್ಲಾಸ್ ಬಂದು ಈ ವಾರ ಇದ್ದಿದ್ದು ಸಾಫ್ಟ್ವೇರ್ ಟೆಸ್ಟಿಂಗ್ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸು. ಆ ಕ್ಲಾಸಲ್ಲಿ ಪ್ರೊಫೆಸರು ಹೇಳಿದ್ರು ಲಾಸ್ಟ್ ಕ್ವಿಝು ಈ ಸೆಮಿಸ್ಟರಿಗೆ ಕ್ವಿಝ್ ಎಲ್ಲ ಕ್ಲಾಸಲ್ಲೇ ಮಾಡ್ತೀವಿ ಅಂತ. ಓಕೆ ಅಂತ ಅಂದರೆ ಕ್ವಿಝ್ನ ಟೆಸ್ಟ್ ಥರ ಕೊಡ್ತಾರೆ. ಇಲ್ಲೇನು ಇಂಡಿಯಾದಲ್ಲಿ ಇಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ದೀನಿ, ಇದನ್ನು ಓದ್ಕೊಂಬನ್ನಿ, ನೆಕ್ಸ್ಟ್ ವೀಕ್ ಟೆಸ್ಟ್ ಕೊಡ್ತೀನಿ, ಎಕ್ಸಾಮ್ ಕೊಡ್ತೀವಿ ಅಂತ ಏನು ಹೇಳಲ್ಲ. ಸಡನ್ ಟೆಸ್ಟ್ ಇರುತ್ತೆ, ಸಡನ್ ಓರಲ್ ಬೇಕಂದರೆ ಓರಲ್ ಕೇಳ್ತಾರೆ, ಹೀಗೆ ಮಾಡ್ತಾರೆ ಪ್ರೊಫೆಸರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಇಂಡಿಯಾದಲ್ಲೂ ಲೆಕ್ಚರರ್ಸ್ ಮೇಲೆ ಡಿಪೆಂಡ್ ಆಗುತ್ತೋ ಮಾರ್ಕ್ಸಿಂಗೆಲ್ಲ, ಇಲ್ಲೂ ಹಾಗೇ. ಸೊ ಪ್ರೊಫೆಸರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರು ಲಾಸ್ಟಲ್ಲಿ ಟೆಸ್ಟ್ ಕೊಡ್ತೀವಿ ಅಂದರು, ನಾನು ಅಪ್ಲೋಡ್ ಮಾಡಿರ್ತೀನಿ. ಅದು ಟೆಸ್ಟ್ ಕೊಟ್ಟರು. ಆಮೇಲೆ ಏನೋ ಬರೆದೆ, ಹಾರ್ಡ್ಲಿ 2 questions 3 questions ಕೊಡ್ತಾರೆ. ಅದನ್ನು ಕರೆಕ್ಟಾಗಿ ಬರೀಬೇಕಲ್ವ ಮಾರ್ಕ್ಸ್ ಬರೋಕ್ಕೆ. ಬರೆದೆ. ಅದಾದಮೇಲೆ ನನಗೆ ಡೇಟಾ ವಿಜುವಲೈಸೇಷನ್ ಇತ್ತು. ಆ ಪ್ರೊಫೆಸರ್ ಚಿಲ್ಲಿದ್ದಾರೆ, ಒಂದು ಸ್ವಲ್ಪ ಏನು ಅಷ್ಟೊಂದು ಟೆನ್ಷನ್ ಇಲ್ಲ. ಅವರು ಐ ಥಿಂಕ್ ಆಫ್ರಿಕಾದವ್ರು ಅನಿಸುತ್ತೆ. ಅವರೊಂದು ಸ್ವಲ್ಪ ಕೂಲಾಗಿದ್ದರು, ಅವ್ರದ್ದೇನು ಟೆನ್ಷನ್ ಇರಲಿಲ್ಲ. ಇದು ಸೆಕ್ಯೂರಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ತೊಗೊಂಡಿದ್ದೀನಲ್ಲ, ಆ ಪ್ರೊಫೆಸರ್ ಮಾತ್ರ ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಅಂತೆ. ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಯಾಕಂದರೆ ನನಗೆ ಫಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ರು ಗೊತ್ತಾ? ಸೊ ಒಂದು ಪೇಪರ್ ಕೊಟ್ಟಿದ್ರು. ಸೊ ಇಲ್ಲಿ ಕಾಲೇಜಲ್ಲಿ ಏನು ಪ್ಲಾಗರಿಸಮ್ ಅಂದರೆ ತುಂಬ ಸ್ಟ್ರಿಕ್ಟು. US ಎಲ್ಲೇ ಕಾಲೇಜ್ಗೆ ಹೋದ್ರು ಪ್ಲಾಗರಿಸಮ್ ವೆರಿ 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 ಸ್ಟ್ರಿಕ್ಟ್. ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಪ್ಲಾಗರಿಸಮ್ ಅಂದರೆ ಏನಂತ. ಸೊ ಅದಕ್ಕೊಂದು ಪೇಪರ್ ಕೊಟ್ಟು, ಸೊ ನೀವು ಪ್ಲಾಗರಿಸಮ್ ಆ್ಯಕ್ಟ್ ನಿಮ್ಮ ಅಸೈನ್ಮೆಂಟ್ಸಲ್ಲಿ ಕಂಡು ಬಂದರೆ ನಿನ್ನ ಡೈರೆಕ್ಟಾಗಿ ಮಾಡ್ತೀವಿ ಅಂತ ನಮ್ಮ ಹತ್ರ ಸೈನ್ ಮಾಡಿಸ್ಕೊಂಡ್ರು. ನೇಮ್ ಬರೆಸ್ಕೊಂಡು ಸೈನ್ ಮಾಡಿಸ್ಕೊಂಡು. ಆವಾಗ ಡಗ್ ಅಂತಾಯಿತು, ಫುಲ್ ಟೆನ್ಷನ್ನು. 3-4 ಲಕ್ಷ ಕಟ್ತೀವಿ ಒಂದು ಸಬ್ಜೆಕ್ಟಿಗೆ. ಎಲ್ಲರೂ ಪ್ರೇಯರ್ ಮಾಡ್ಕೊಳ್ಳಿ, ನನಗೆ ಎಲ್ಲ ಸಬ್ಜೆಕ್ಟಲ್ಲಿ A++ ತೊಗೊಬೇಕಂತ. ಇಲ್ಲಿ ಇನ್ನೊಂದು ರೂಲ್ ಇದೆ, ಏನಂತ ಹೇಳ್ತೀನಿ ನಾನು. ಸೊ ನಿಮಗೆ ಎಲ್ಲ ಸೆಮಿಸ್ಟರಲ್ಲೂ ಮಿನಿಮಮ್ 3 GPA ಮೇಂಟೈನ್ ಮಾಡಲೇಬೇಕು. ಮಿನಿಮಮ್ ಮಾರ್ಕ್ಸ್ ಏನಿಲ್ಲ, ಪಾಸಿಂಗ್ ಮಾರ್ಕ್ಸ್ ಏನಿಲ್ಲ, ಮಿನಿಮಮ್ ನೀವು 3 GPA ತೊಗೊಂಡಿರಲೇಬೇಕು. ಇಲ್ಲಾಂದರೆ ಅದು ಪ್ರೊಬೇಷನ್ಗೆ ಹೋಗ್ಬಿಡುತ್ತೆ ಅಕೌಂಟು. ಅದು ಟೆನ್ಷನ್ನು. ಸೊ ಅದನ್ನು ಮೇಂಟೈನ್ ಮಾಡಬೇಕು, ಲೈಫ್ ಮೇಂಟೈನ್ ಮಾಡಬೇಕು. ಪಾರ್ಟ್ ಟೈಮ್ ಕಾಲೇಜಲ್ಲಿ ಪಾರ್ಟ್ ಟೈಮ್ಗೆ ಹೋಗ್ತಿದ್ರೆ ಅದನ್ನು ಮೇಂಟೈನ್ ಮಾಡಬೇಕು. ನಿಮ್ಮ ಕುಕ್ಕಿಂಗ್ ಮೇಂಟೈನ್ ಮಾಡಬೇಕು, ಫೈನಾನ್ಷಿಯಲ್ ನೀವು ಮೇಂಟೈನ್ ಮಾಡಬೇಕು. ಇಟ್ಸ್ ನಾಟ್ ಈಸಿ. ನೀವು ಅಂದ್ಕೊಂಡಂಗೆ ನಾವು ಎಂಜಾಯ್ ಮಾಡ್ತೀವಿ ಲೈಫ್ನ, ಇಲ್ಲಿ ಚಿಲ್ದಾಗಿದ್ದೀವಿ ಅಂತ ಅಂದ್ಕೊಳ್ಳೇಬೇಡಿ. ಇಟ್ಸ್ ಒಂದು ಸ್ಟೂಡೆಂಟ್ ಆಗಿ ಎಷ್ಟೊಂದು ತಲೆಯಲ್ಲಿ ತಿರುಗ್ತಾ ಇರುತ್ತೆ. ನಮಗೆ ರಜಾ ಇದೆ, ಯಾಕಂದರೆ ಈಸ್ಟರ್ ಹಾಲಿಡೇಸ್ ಅಂತ. ಸೊ ಈಸ್ಟರ್ ಹಾಲಿಡೇಸ್ ಇದೆ. ಆವಾಗ ಅವ್ರು ಹೇಳಿದ ತಕ್ಷಣ ಚಿಲ್ಡಾಯಿತು ಪ್ರೊಫೆಸರ್ಸು. ಇಷ್ಟೇ ಈ ವಾರದ ಅಪ್ಡೇಟು. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.